ಸರ್ಕಾರ ಕೆಡುತ್ತಾರೋ ಅನ್ನುವಂಥದ್ದು ವಿಶ್ಲೇಷಣೆಗಿಂತಲೂ ಅವರಿಬ್ಬರೂ ಕೂಡಿಕೊಂಡು ಕಾಂಗ್ರೆಸ್ಸಿಗೆ ಹೊಸ ಶಕ್ತಿ ಕೊಡ್ತಾರೆ ಅನ್ನೋದು ಮಾತ್ರ ಈ ಶಕ್ತಿ ಯೋಜನೆ ಅಂತ ಸ್ಪಷ್ಟ ಆಗಲಿಕ್ಕಂತಂದರೆ. ಯಾಕಂದರೆ ಇವತ್ತು ನಿಜವಾಗಿಯೂ ಶಕ್ತಿ ಯೋಜನೆಯಿಂದ ಭಾಳಷ್ಟು ಬಡ ಜನ ಹೆಣ್ಣುಮಕ್ಕಳು ಅದರಲ್ಲೂ ಖುಷಿಯಾಗಿದ್ದಾರೆ. ಕೆಲವು ಜನ ಅತೃಪ್ತ ಜನ ಅಂತ ಅನ್ನೋದಕ್ಕಿಂತಲೂ ಒಂದಿಷ್ಟು BJP ಪರ ಜನ ವಾದ ಮಾಡ್ಬೋದು. ಆದರೆ ವಾದ ಮಾಡೋರು ಸಹಿತ ಫ್ರೀಯಾಗಿ ಬೆಸ್ಟ್ನೇ ಹತ್ತಾರೆ. ಇದು ಅಷ್ಟು ಸತ್ಯದ. ಭಾಳ ಜನರು ಕೇಳಿದ್ದೀನಿ, ನಾನು ಮಾತಾಡಿದ್ದೀನಿ ಅನೇಕ ಹೆಣ್ಮಕ್ಳ ಜೊತೆಗೆ. ಅನೇಕ ಹೆಣ್ಮಕ್ಳು ಒಂದಿಷ್ಟು ಕೆಲವು ಜನ ಟೀಕಾ ಮಾಡಿದರು, ಇಲ್ಲಂತಲ್ಲ, ಇಲ್ರಿ ಕೊಡಬಾರ್ದಾಗಿತ್ತು ಮಾಡಬಾರ್ದು, ಹಂಗಾದ್ರೆ ನೀವು ರೊಕ್ಕ ಕೊಟ್ಟು ಯಾಕೆ ಹತ್ತಬಾರ್ದ್ರಿ ಬಸ್ನಾಗ ಅಂತ ಕೇಳಿದ್ರೆ ಇಲ್ರಿ ಐತ್ಲೆ ಮತ್ತು ಅವಕಾಶನ ಆಗ್ಬೋದು ಅಂತ ಅಂದರು. ಇವೆಲ್ಲನೂ ಗಮನಿಸಿದಾಗ ಮತ್ತು ಅದರಲ್ಲೂ ಸುತ್ತಮುತ್ತಲಿನ ಹಳ್ಳಿ ಜನ ತಮ್ಮ ಸಮೀಪದ ಹೋಬಳಿ ಇರ್ಬೋದು ಅಥವಾ ತಾಲೂಕು ಇರ್ಬೋದು ಅಥವಾ ಊರಿರ್ಬೋದು, ಕೆಲವೊಂದಿಷ್ಟು ಜನ ಈಗಾಗಲೇ ಒಂದು ವಿಜಯಪುರ, ನಾವು ಇವತ್ತೇನ ಬಿಜಾಪುರದಿಂದ ಕರಿತೀವಿ, ಅಲ್ಲಿ ಹೆಣ್ಮಕ್ಳು ತಮ್ಮ ರೊಟ್ಟಿ, ಎಣ್ಗಾಯಿ, ಬದನೆಕಾಯಿ, ಚಟ್ನಿ, ಹುರಳಿ ಚಟ್ನಿ ಬೆಂಗಳೂರು ಹೋಗಿ ಮಾರ್ಕೊಂಡ್ಬರ್ತಾ ಇದ್ದಾರಂತ. ಇದು ಖುಷಿ ಪಡುವ ವಿಷಯ ಅಲ್ಲೇನ್ರಿ. ಅವ್ರು ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲರಿ ನಮ್ಮ ಮಾರ್ಕೆಟ್ ಹೆಚ್ಚಾಗ್ಯದ, ನಮ್ಮ ಆರ್ಥಿಕ ಭದ್ರತೆ ಹೆಚ್ಚಾಗಿದೆ, ಆ ದುಡ್ಡು ಉಳಿತಾ ಇದೆ. ಪ್ರತಿ ತಿಂಗಳು 5,000 ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಉಳಿಯುವಂಥ, ಬಡ ಕುಟುಂಬಕ್ಕೆ ಉಳಿಯುವಂಥ ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲರೂ ಖುಷಿ ಪಡ್ತಾ ಇದ್ರು ಅನ್ನೋದು ಇದನ್ನು ಸ್ಪಷ್ಟ ಆಗಲಿರ್ತದೆ. ಅದು ವಿಜಯಪುರದಲ್ಲಿ ಇಬ್ಬರಿಗೂ ಟಿಕೆಟ್ ಕೊಡೋ ಮೂಲಕ ಬೆನ್ಮಗಳಿಗೆ ಸನ್ಮಾನ ಮಾಡೋ ಮೂಲಕ ಇಬ್ಬರು ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಸಾರಿಗೆ ಮಿನಿಸ್ಟರ್ ಇದ್ದಾರೆ, ಇನ್ನೂ ಉಳಿದ ಎಲ್ಲ ಮಿನಿಸ್ಟರ್ಸು ಇದ್ದಾರೆ. ಎಲ್ಲರೂ ಕುಡ್ಕೊಂಡು ನಮ್ಮಲ್ಲಿ ಏನು ಒಡಗಿಲ್ಲಪ್ಪ, ನಾವು ಒಂದಿದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅವ್ರಲ್ಲಿ ಏನು ಭಿನ್ನಮತ ಇಲ್ಲಪ್ಪ ಅಂತ ಅನ್ನಿಸ್ತು.